ನಮಸ್ಕಾರ ಎಲ್ಲರಿಗೂ. ನಿನ್ನೆ ಸುಪ್ರೀಂ ಕೋರ್ಟಿನ ಒಂದು ಮಹತ್ತರವಾದ ತೀರ್ಪಿನಿಂದ ಅರ್ಣಬ್ ಗೋಸ್ವಾಮಿ ಅವರು ಬಿಡುಗಡೆಯಾದ ನಂತರ ಮಾಡಿರುವಂಥ ಒಂದು ನಿನಾದ ಬಹಳ ಅದ್ಭುತವಾದದ್ದು. ಅವರು 17 ತಿಂಗಳಲ್ಲಿ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲಿಯೂ ಮತ್ತು ಅಂತಾರಾಷ್ಟ್ರೀಯ ಚಾನೆಲ್ ಅನ್ನು ಓಪನ್ ಮಾಡ್ತೀನಿ ಅಂತ ಹೇಳಿದ್ದಲ್ಲದೆ, ಒಂದು ವರ್ಷದ ಹಿಂದೆ ಅವರು ರಷ್ಯಾದಲ್ಲಿ ಅಂತಾರಾಷ್ಟ್ರೀಯ ಕಮ್ಯುನಿಟಿನಲ್ಲಿ ಅವರು ಪ್ರತಿಪಾದಿಸಿದ್ದಾರೆ. ಪಾಶ್ಚಾತ್ಯ ಮಾಧ್ಯಮದ ಪ್ರಾಬಲ್ಯತೆಯ ಬಗ್ಗೆ ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ಗಳಲ್ಲಿ ಪ್ರತಿಪಾದಿಸಿದ್ದು, ನಮ್ಮ ದೇಶದ ಪ್ರಾಧಾನ್ಯತೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಬೇಕಾದ್ರೆ ನಮ್ಮದೇ ಆದಂಥ ಒಂದು ಅಂತಾರಾಷ್ಟ್ರೀಯ ಚಾನೆಲ್ ಇರೋವರೆಗೂ ಇದು ಸಾಧ್ಯವಿಲ್ಲ. UN ಆಗಿರ್ಬೋದು, ಮತ್ತೆ ಯಾವುದೇ ಅಂತಾರಾಷ್ಟ್ರೀಯ ಗೋಷ್ಠಿಗಳಲ್ಲಿ ನಮ್ಮ ಒಂದು ನಿನಾದ ಕೇಳಬೇಕು ಅಂತಂದ್ರೆ ನಮ್ಮದೇ ಆದಂಥ ಒಂದು ಅಂತಾರಾಷ್ಟ್ರೀಯ ಚಾನೆಲ್ಗಳು ಇರಬೇಕನ್ನುವಂಥ ಒಂದು ಸಂಕಲ್ಪವನ್ನು ಆ ಮಹನೀಯನ ಸಿಂಹಗರ್ಜನೆಯು ಶ್ಲಾಘನೀಯವಾಗಿದ್ದು, ಸದ್ಯ ಯಾವುದು ನಮ್ಮ ಅಂತಾರಾಷ್ಟ್ರೀಯ ಚಾನೆಲ್ ದೇಶದಲ್ಲಿ ಯಾವುದು ಇಲ್ಲ, ನಮ್ಮದೇ ಆದಂಥದ್ದಿಲ್ಲ. ಟೈಮ್ಸ್ನವರು ಅವ್ರದ್ದು ಇದ್ದಿರಬಹುದು, ಬೇರೆ ದೇಶದ ಅಷ್ಟೇ, ಬೇರೆ ದೇಶದವರು. ಭಾರತ ದೇಶದ ಯಾವುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಲ್ಲ. ಈಗ ರಿಪಬ್ಲಿಕ್ ಅವರು ಅದಕ್ಕೆ ನಿನ್ನೆ ಎಲ್ಲಾ ಪ್ರಾದೇಶಿಕ ಭಾಷೆಗಳಲ್ಲಿ ಮತ್ತು ರಿಪಬ್ಲಿಕ್ ಇಂಟರ್ನ್ಯಾಷನಲ್ ಚಾನೆಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ದೇವರು ಅವರಿಗೆ ಒಳ್ಳೆಯದನ್ನು ಮಾಡಲಿ, ಅವರಲ್ಲಿರ್ತಕ್ಕಂಥ ದೇಶಭಕ್ತಿಯನ್ನು ವೃದ್ಧಿಗೊಳಿಸಿ ನಮ್ಮ ಸಾರ್ವಭೌಮತ್ವವನ್ನು ಕಾಪಾಡುವ ಒಂದು ಅಂತಾರಾಷ್ಟ್ರೀಯ ಚಾನೆಲ್ ಅವರಿಂದ ಆಗಲಿ ಅಂತ ಹಾರೈಸುತ್ತಾ ತಮಗೆಲ್ಲರಿಗೂ ಇವರು ಈಗೇನು ಇವ್ರ ಮೇಲೆ ಆಗಿರುವಂಥದ್ದು ಪತ್ರಿಕಾ ಮಾಧ್ಯಮದ ಬಗ್ಗೆ ತಾವೇನು ಹೇಳ್ತೀರಿ? ಅವ್ರ ಮೇಲೆ ನಡೆದಂತ ಅಂದ್ರೆ ಇದು ಒಂದು ಯುದ್ಧಕ್ಕೆ ಇಳಿದಾಗ ಅದು ಆ ಯುದ್ಧದ ಹಾದಿಯಲ್ಲಿ ಆ ಸಂಘರ್ಷಣೆ ಆಗ್ತಕ್ಕಂಥದ್ದು, ಅದರ ಸತ್ಯಕ್ಕೆ ವಿಜಯವಾಗ್ತದೆ ಅನ್ನೋ ಮಾತ್ರ ಸುಪ್ರೀಂ ಕೋರ್ಟ್ ಘೋಷಿಸಿದೆ. ಯಾವಾಗ ಪೆಟ್ಟು ತಿಂತೇವೆ ಯುದ್ಧದಲ್ಲಿ ಮತ್ತಿಷ್ಟು ಅದು ಎದ್ದು ನೆನ್ನೆ ನಾನು ಅದನ್ನ ಎಷ್ಟು ಪೆಟ್ಟುಗಳನ್ನು ತಿಂತಿರೋ ಅಷ್ಟು ರಿಪಬ್ಲಿಕ್ ಬಲವಾಗುತ್ತೆ ವಿನಃ ಸತ್ಯದ ಹಾದಿಯಲ್ಲಿ ನಡೆಯುವವನು ಯಾರು ಅಂಜೋದಿಲ್ಲ. ಈಗ ಬೇರೆ ಟಿವಿ ಚಾನೆಲ್ದವರು ಅವರು ಪ್ರಚಾರ ಮಾಡಲಿಲ್ಲ ಅಂದ್ರೆ TRP ಸಲುವಾಗಿ ಮಾಡಲಿಲ್ಲ ಅಥವಾ ವೈಷಮ್ಯದ ಸ್ಥಿತಿ ಅನ್ನೋದ್ರೆ ರಿಪಬ್ಲಿಕ್ ಟಿವಿ ಆಂಕರ್ನು ಹೇಳಿದ್ಲು. ಒಂದು ದಿನದ ಪರ್ಯಂತ ಸುಪ್ರೀಂ ಕೋರ್ಟ್ ಚರ್ಚೆ ಮಾಡುವಂತ ಮಹತ್ತರವಾದ ಕೇಸನ್ನ ಯಾವುದೇ ಚಾನೆಲ್ ಸ್ಕ್ರೋಲಿಂಗ್ ನಲ್ಲಿ ಹಾಕಿಲ್ಲ ಅಂದ್ರೆ ನಮ್ಮ ಮಾಧ್ಯಮ ಯಾವ ಸ್ಥಿತಿ ಮಾಡಿಲ್ಲ. ಸ್ಕ್ರೋಲಿಂಗ್ ಪರವಾಗಾದ್ರೂ ಹೇಳ್ರಿ ಅಥವಾ ವಿರುದ್ಧವಾಗಿ ಹೇಳಿದ್ರಿ, ಹೇಳಿಲ್ಲ ಅಂತ ಸುದ್ದಿ ಹೇಳೋದು, ಕಾಯಕಕ್ಕೆ ವಂಚನೆ ಮಾಡಿದಂಗೆ ಸುದ್ದಿ ಹೇಳಲಿಲ್ಲ. ಅದು ಸ್ವಲ್ಪ ಅದು ರಿಪಬ್ಲಿಕ್ ಮೀಡಿಯಾದವ್ರನ್ನು ವ್ಯಕ್ತಪಡಿಸಿದ್ರು. ಯಾರು ಯಾಕೆ ಸ್ಕ್ರೋಲಿಂಗ್, ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ತಾವು ಚಿಂತಕರಾಗಿ ಇವು ಒಟ್ಟಾರೆ ಈ ಘಟನೆಯ ಬಗ್ಗೆ ಮೀಡಿಯಾಗಳು ಯಾವ ರೀತಿ ಪಕ್ಷಪಾತ ಧೋರಣೆ ಅನುಸರಿಸಿದ್ವೋ ಅಥವಾ TRP ಕಾರಣಕ್ಕೋ ಇನ್ಯಾವ ಕಾರಣಕ್ಕೂ ಅವ್ರನ್ನ ವಿರೋಧ ಮಾಡಿದ್ರು, ಹೆದರಿದ್ದಾರೋ ಗೊತ್ತಿಲ್ಲ, ಅಥವಾ ಇವು ನಮ್ಗೆ ಕಾಂಪಿಟೇಟರ್ ಆಗ್ತಾರ ಅನ್ನೋ ಭಾವನೆ ಇಟ್ಕೊಂಡಿದ್ರೆ ನನಗೆ ಅರ್ಥವಾಗ್ತಿಲ್ಲ. ಒಟ್ಟಾರ್ನಲ್ಲಿ ಮಾಡಬೇಕಾಗಿದ್ದು ಕರ್ತವ್ಯದಿಂದ ವಿಮುಖರಾಗಿದ್ದು. ಇದು ನಾನು ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ಹೇಳಿದಂತೆ ನಿನ್ನ ಕಾಯಕವನ್ನು ಮಾಡು, ನಿನ್ನ ಕರ್ಮ ಮಾಡು ಅಂತ ಹೇಳಿದನ್ನ ಮೀಡಿಯಾಗಳು ಮಾಡಿಲ್ಲ ಅಂತ ಹೇಳಿ. ಯಾಕಂದ್ರೆ ಅದು ಕೇಸ್ ಆಸ್ ಎ ಕೇಸ್ ಜನರಲ್ ಕೇಸ್ ರಿಪೋರ್ಟ್ ಮಾಡ್ರಿ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ನಡೆದಂತ ಕೇಸು ಇದ್ದೀರಾದ್ರ ಅಷ್ಟು ವಿಚಾರಣೆ ನಡೀತದ ಅಂತಂದ್ರೆ ಅದನ್ನ ಸ್ವಲ್ಪ ಆದ್ರೂ ಬರಿಬೇಕು, ನೈತಿಕತೆ ಇದ್ದವರು ಮಾಡ್ಬೇಕಾದಂತ ಕೆಲಸ. ವಿಜುವಲ್ ಮೀಡಿಯಾನು ತೋರಿಸಬೇಕಾಗಿತ್ತು, ಅಷ್ಟು ಅದು ಯಾಕೋ ನನಗೆ ಸರಿ ಅನಿಸ್ತಿಲ್ಲ. ಅದು ನಮ್ಮ ದೇಶದ ಮಾಧ್ಯಮದ ವೈಫಲ್ಯ ಅಂತ ಅನ್ಬೋದ ಅಂತ, ಮಾಧ್ಯಮದವರ ಒಂದು ಹೊಣೆಗಾರಿಕೆಯಿಂದ ಹಿಂದೆ ಸರಿದ್ರು ಅಂತ ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ಮಾಧ್ಯಮದ ಎಲ್ಲಾ ಮಿತ್ರರು ಅರಿತುಕೊಂಡು ಅವಲೋಕನೆ ಮಾಡ್ಕೊಂಡು ರಿಪೋರ್ಟಿಂಗ್ ನಲ್ಲಿ ಎಲ್ಲೋ ನಾವು ಮಾಧ್ಯಮ ಎಡುತ್ತಾ ಇದ್ದೇವೆ. ಹೀಗಾಗಿ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರ್ತಾ ಇಲ್ಲ ಅಂತ. ಅದೇ ಕಾರಣಕ್ಕೆ ಅಂತಾರಾಷ್ಟ್ರೀಯ ಟಿವಿ ಚಾನೆಲ್ ಇಲ್ಲ ಅಂದ್ರೆ ನಾವು ಕೂಪ ಮಂಡುಗಳಾಗಿದ್ದೇವೆ ಅನ್ನುವಂಥದ್ದನ್ನ ಅವಲೋಕನ ಮಾಡ್ಕೋಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಾನೆಲ್ ಇದ್ದಾಗ ಮಾತ್ರ ಭಾರತವನ್ನು ಪ್ರತಿಬಿಂಬಿಸಲಿಕ್ಕೆ ಆಗ್ತದೆ. ಹಾಗಾಗಿ ತಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ, ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ.